ನೀವೊಬ್ಬ ಯೋಗ ಟೀಚರ್ ಆಗಿ ಮನುಷ್ಯನಿಗೆ ಯೋಗ ಅನ್ನೋದು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಇನ್ಬಿಲ್ಟಾಗಿ ಬೇಕೇ ಬೇಕು ಅಂತ ನಾನು ಬಯಸ್ತೀನಿ. ಯೋಗ ಸಾಮಾನ್ಯವಾಗಿ ನಾವೆಲ್ಲ ಅಂದ್ಕೊಂಡಿದ್ದೀವಿ, ಕೆಲವೊಂದು ಸಲ ಏನು ಅನಿಸುತ್ತೆ, ಯೋಗ ಮಾಡೋರಿಗೆ ಎಲ್ಲೋ ರೋಗ ಇರೋರು ಮಾತ್ರ ಯೋಗ ಮಾಡಬೇಕು ಅನಿಸುತ್ತೆ ಕೆಲವು ಜನಕ್ಕೆ, ಇಲ್ಲ ವಯಸ್ಸಾದ್ಮೇಲೆ ಯೋಗ ಮಾಡಬೇಕು ಅನಿಸುತ್ತೆ, ಇಲ್ಲ ಕೆಲವು ಜನ ಇನ್ನೂ ವಿಚಿತ್ರವಾಗಿ ಮಕ್ಕಳುಗಳ ಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ಲ ಅದು ಈ ಅಷ್ಟೇ ಯೋಗ ಸಾಕು ಅನಿಸುತ್ತೆ. ಇನ್ನೂ ಕೆಲವು ಜನಕ್ಕೆ ಹಳ್ಳಿಗಳಲ್ಲಿರುವಂಥವ್ರಿಗೆ ನಾವು ದಿನಪೂರ್ತಿ ಹೊಲ್ದ ಹತ್ರ ಕೆಲಸ ಮಾಡ್ತೀವಿ, ಇಲ್ಲ ಅದು ಹಾರ್ಡ್ ವರ್ಕ್ ಮಾಡ್ತೀವಿ, ಅದಕ್ಕೆ ಯಾಕೆ ಯೋಗ ಅನಿಸುತ್ತೆ. ಜಿಮ್ ಮಾಡೋರಿಗೆ, ಡ್ಯಾನ್ಸ್ ಮಾಡೋರಿಗೆ, ಅಂಥವ್ರಿಗೆಲ್ರಿಗೂ ಇದನ್ನೆಲ್ಲ ಬಾಡಿ ಶೇಕ್ ಮಾಡ್ತೀವಿ, ಇದೆಲ್ಲೇನು ಯೋಗ ಏನಕ್ಕೆ ಅಂತ ಅನಿಸುತ್ತೆ. ಒಟ್ಟಾರೆ ಯೋಗನ ನೆಗ್ಲಿಜೆನ್ಸಿ ಮಾಡೋದಕ್ಕೆ ಏನೆಲ್ಲ ಕಾರಣ ಬೇಕೋ ಅದೆಲ್ಲ ಮನುಷ್ಯ ಕಂಡುಕೊಳ್ತಾ ಇದ್ದಾನೆ. ಬಟ್ ಬೇಸಿಕಲಿ ಯೋಗ ಅನ್ನೋದಿದೆಯಲ್ಲ, ನಾನು ಯೋಗದ ಬಗ್ಗೆ ಒಂದೇ ಮಾತು ಹೇಳಬೇಕಂದ್ರೆ, ನಿಮ್ಮ ಜೀವನದಲ್ಲಿ ಏನೇ ಮಾಡಬೇಕು ಅಂತ ಇರಿ ನೀವು, ಫಿಸಿಕಲಿ, ಮೆಂಟಲಿ, ಅಥವಾ ನಿಮ್ಮ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಅಂದರೆ ಮಾನಸಿಕವಾಗಿ, ದೈಹಿಕವಾಗಿ, ಅಲೌಕಿಕವಾಗಿ, ಲೌಕಿಕವಾಗಿ ಏನೇ ಮಾಡಿ ಅಥವಾ ಏನೇ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಯೋಗ ನಿಮಗೆ ಅದಕ್ಕೆ ಪೂರಕವಾಗಿ ಹೆಲ್ಪ್ ಮಾಡೇ ಮಾಡುತ್ತೆ. ಇನ್ಫ್ಯಾಕ್ಟ್ ಆರ್ಥಿಕವಾಗಿ ನೀವು ಮುಂದುವರಿಬೇಕು ಅಂದರೂ ಕೂಡ ಯೋಗದಿಂದ ಸಾಧ್ಯ ಇದೆ. ಅದು ಹೇಗೆ ಅಂದರೆ, ಯೋಗ ಬೇಸಿಕಲಿ ಏನಂದರೆ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಡುವಂಥದ್ದು. ಹಿಡಿತದಲ್ಲಿ ಅಂದರೆ ಏನು, ನಿಮಗೇನು ಬೇಕಿರುತ್ತಲ್ಲ ಅಂದ್ಕೊಳ್ತೀವಲ್ವ, ಅದನ್ನು ಕಾನ್ಷಿಯಸ್ಸಾಗಿ ಇಡೋದು, ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಲ್ವ ನಾವು. ಆ ಪ್ರಯತ್ನ ಮಾಡೋದಕ್ಕೆ ಏನು ಬೇಕು, ಈಗ ನಾನೊಬ್ಬ ಪ್ರೊಫೆಷನಲಿ ಆ್ಯಕ್ಟ್ರ್ ಆಗಬೇಕು ಅಂದರೆ ಯಾವ್ಯಾವ ಲಕ್ಷಣ ಬೇಕೋ, ಇದು ಭಾಷೆ ಸ್ಪಷ್ಟತೆ ಇರಬೇಕು, ಫೇಸ್ ಎಕ್ಸ್ಪ್ರೆಷನ್ನು, ಬಾಡಿ ಲ್ಯಾಂಗ್ವೇಜು, ಮತ್ತು ಈ ಲಿಂಕ್ಗಳು, ಆಡಿಷನ್ಸು, ಇವೆಲ್ಲ ಬೇಕಾಗುತ್ತೆ. ಒಂದು ಸಮಯ ಪ್ರಜ್ಞೆ, ಇವೆಲ್ಲ ಬೇಕಾಗುತ್ತಲ್ವ. ಇವೆಲ್ಲ ಮಾಡೋದಕ್ಕೆ ಇನ್ನೊಂದು ಮೂಲ ಏನು ಬೇಕು ಹೇಳಿ, ಮನಸ್ಸು ಬೇಕು. ಆ ಮನಸ್ಸು, ಈಗ ಸಮಯ ಪ್ರಜ್ಞೆ ಇವೆಲ್ಲ ಕಲಿಸೋದು ಯಾವುದು ಅಂದರೆ, ಮನಸ್ಸು ಹಿಡಿತದಲ್ಲಿದ್ದಾಗ ಮನಸ್ಸು ಯೋಚನೆ ಮಾಡಬೇಕು. ಆ ಕ್ಷಣದಲ್ಲಿ ನಾನೀಗೇನು ಮಾಡ್ತೀನಿ, ನಾನೀಗ ಇಂಟರ್ವ್ಯೂನಲ್ಲಿ ಇದ್ದೀನಿ, ಇಂಟರ್ವ್ಯೂ ಹತ್ರನೇ ಇರಬೇಕು, ಯಾವುದೋ ಫೋನ್ ಬಂತು ಅಥವಾ ಏನೇನೋ ಹಂಗೆ ಆರಬಾರ್ದು ಅಲ್ವಾ. ಸೊ ಈ ಥರ ನಾವು ಆಯಾ ಕ್ಷಣದಲ್ಲಿ ಜೀವಿಸುವಂಥದ್ದು, ಆಯಾ ಕ್ಷಣದಲ್ಲಿ ಬೇಕಾಗಿರುವಂಥ ಅತ್ಯಮೂಲ್ಯ ವಿಷಯಗಳಿಗೆ ಮಾತ್ರ ತೊಡಗಿಸ್ಕೊಳ್ಳುವಂಥ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಇಡೋದಕ್ಕೆ ಯೋಗ ನಮಗೆ ದಿನದಿಂದ ದಿನಕ್ಕೆ ರೂಪಿಸುತ್ತೆ. ಅದನ್ನು ನಾವು ಯೋಗ ಅಂತ ಕರಿತೀವಿ. ಅದನ್ನು ಇನ್ನೂ ಒಂದು ಆಳಕ್ಕೆ ಯೋಚನೆ ಮಾಡಿ ಹೇಳಿದಾಗ, ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮ, ಈ ಮೂರನ್ನೂ ಕೂಡ ಜೋಡಿಸುವಂಥ ಕ್ರಿಯೆಗೆ ನಾವು ಯೋಗ ಅಂತ ಕರಿತೀವಿ ಬೇಸಿಕಲಿ. ಕೆಲವು ಅಂದರೆ ಈಗ ಮೇಲ್ನೋಟಕ್ಕೆ ಏನು ಅನಿಸುತ್ತೆ ಅಂದರೆ, ಯೋಗ ಅಂದರೆ ಯಾವುದೋ ಒಂದು ಬಾಡಿ ಬೆಂಡಿಂಗು, ಆಸನಗಳನ್ನೇ ಯೋಗ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅದಲ್ಲ. ಯೋಗ ಅಂದರೆ ಅದಕ್ಕೆ ಪತಂಜಲಿ ಮಹರ್ಷಿ ಅನ್ನೋರು ಯೋಗವನ್ನು ತಂದಂಥವ್ರು. ಅಂದರೆ ಇದು ಯೋಗ ಅನ್ನೋದು ಶಿವನ ಕಾಲದಿಂದ, ಸೃಷ್ಟಿಯ ಕಾಲದಿಂದಲೂ ಇರುವಂಥದ್ದು ಯೋಗವನ್ನು ಪತಂಜಲಿ ಮಹರ್ಷಿ, ಅಂದರೆ ಆದಿಶೇಷ ಅಂತ ಕರಿತೀವಿ ನಾವು. ಅಂದರೆ ವಿಷ್ಣುವಿನ ಹಾವಿನ ಅವತಾರ ಇದೆಯಲ್ಲ, ವಿಷ್ಣುವಿನ ವಾಹನ, ವಿಷ್ಣು ಯಾವುದ್ರ ಮೇಲೆ ಮಲಗಿರ್ತಾನಲ್ಲ ಆದಿಶೇಷ, ಅವನ ಅವತಾರವಾಗಿ ಪತಂಜಲಿ ಮಹರ್ಷಿಗಳು ಬಂದು ಹೇಳಿದಂಥ ಯೋಗದ ಸೂತ್ರಗಳಿವು. ಈ ಯೋಗ ಸೂತ್ರಗಳು ಅಂದರೆ ಒಬ್ಬ ಮನುಷ್ಯ ಯಾವಾಗಲೂ ಆನಂದವಾಗಿರಬೇಕು ಅಂದರೆ ಏನೆಲ್ಲ ಮಾಡಬಹುದು, ಹೇಗೆಲ್ಲ ಅವನ ಜೀವನ ಕ್ರಮಗಳು, ಶಿಸ್ತುಗಳು ಹೇಗಿರಬೇಕು ಅನ್ನೋದನ್ನು ಪತಂಜಲಿ ಮಹರ್ಷಿಗಳು ಅವತರಿಸಿ ನಮಗೆ ಬರೆದುಕೊಟ್ಟು ಸೂತ್ರಗಳಾಗಿ ಬರೆದುಕೊಟ್ಟಿದ್ದಾರೆ. ಅವುಗಳ ಪ್ರಕಾರ ಅಷ್ಟಾಂಗ ಯೋಗ ಪದ್ಧತಿ ಇದೆ. ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಹೀಗೆ ಹಂತವಾಗಿದ್ದಾವೆ. ಅಂದರೆ ನಾವು ಅಳವಡಿಸ್ಕೊಳ್ಬೇಕಾಗಿರುವಂಥ ನಿಯಮಗಳು, ನಮ್ಮ ವೈಯಕ್ತಿಕವಾಗಿ ನಾವು ತಿದ್ದುಕೊಂಡು ರೆಡಿ ಮಾಡಿ ನಾವು ಹೆಂಗೆ ಇರಬೇಕು, ಪ್ರಿಪ್ರೇಷನ್ ಅನ್ನೋದು. ಆಮೇಲೆ ಸಮಾಜದ ರೆಸ್ಪಾನ್ಸಿಬಿಲಿಟಿ, ಸಮಾಜದ ವಿಷಯದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ಫಸ್ಟ್ ಫಾಲೋ ಮಾಡಬೇಕು. ಆಮೇಲೆ ಎಕ್ಸಸೈಸು, ಆಮೇಲೆ ಬ್ರೀತಿಂಗ್, ಉಸಿರಾಟದ ಪ್ರಕ್ರಿಯೆ ಹೇಗಿರಬೇಕು, ಮತ್ತು ಪ್ರತ್ಯಾಹಾರ ಅಂದರೆ ನಮ್ಮ ಇಂದ್ರಿಯಗಳನ್ನು ಯಾವ ರೀತಿ ನಿಗ್ರಹಿಸ್ಕೊಳ್ಬೇಕು, ನಮ್ಮ ಇಂದ್ರಿಯಗಳನ್ನು ಯಾವ ರೀತಿ ನಾವು ನಿಗ್ರಹಿಸ್ಕೊಳ್ಬೇಕು, ಅದಕ್ಕೆ ಬೇಕಾಗಿರುವಂಥ ವಾತಾವರಣಗಳನ್ನು ನಾವು ಹೇಗೆ ರೂಪಿಸ್ಕೊಳ್ಬೇಕು. ಆಮೇಲೆ ಧಾರಣ ಅಂತ, ಒಂದು ವಿಷಯದ ಮೇಲೆ ಯಾವ ರೀತಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಯಾವುದನ್ನೇನಾರು ಅಂದ್ಕೊಳ್ತೀವಿ
ಅದ್ರ ವಿಷಯದ ಮೇಲೆ ನಮ್ಗೆ ಮನಸ್ಸಿರಲ್ಲ, ಅದ್ರ ಚಂಚಲ ಆಗಿಬಿಡುತ್ತೆ. ಯಾಕೆ ಹಾಗೆ? ಅದಕ್ಕೆ ಬೇಕಾಗಿರುವಂಥ ಸಾಧನ ಕ್ರಿಯೆಗಳನ್ನು ನಾವು ಮಾಡೋವಂಥದ್ದು ಮೆಡಿಟೇಷನ್ ಪ್ರಕ್ರಿಯೆಯಲ್ಲಿ. ಅದರ ನಂತರ ಧ್ಯಾನ, ಆದರೆ ಮೆಡಿಟೇಷನ್ ಅದರ ವಿಷಯದಲ್ಲೇ ಅತಿ ಹೆಚ್ಚು ಸಮಯವನ್ನು ಹೇಗೆ ಕಳೆಯುವಂಥದ್ದು, ಅದರಲ್ಲೇ ಲೀನವಾಗಿ ಹೇಗೆ ಕಳೆಯೋದು, ಧ್ಯಾನ, ಸಮಾಧಿ, ನಮ್ಮ ದೇಹವನ್ನೇ ಮರೆತು ಬಿಡುವಷ್ಟು. ಈ ದೇಹ ಬೇರೆ ಅಲ್ಲ, ಈ ದೇಹ ಬೇರೆ ಅಲ್ಲ, ಈ ವಸ್ತು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಏಕತೆ ಇದೆಯಲ್ಲ, ಏಕತೆ ಇದೆ ಆ್ಯಕ್ಚುಲಿ. ಆ ಏಕತೆಯನ್ನು ನಾವು ಕಂಡುಕೊಳ್ಳೋದು ತುಂಬ ಕಷ್ಟ. ಇವೆಲ್ಲ ಶಿವಕುಮಾರ ಸ್ವಾಮೀಜಿ ಅಂತ ಅವರು ಅಥವಾ ದೊಡ್ಡ ದೊಡ್ಡ ಸಿದ್ಧಿರೂಢರು, ದೊಡ್ಡ ದೊಡ್ಡ ಲೆಜೆಂಡ್ ಅಂತ ಏನು ಸ್ಪಿರಿಚುವಲ್ ಫೀಲ್ಡಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಶ್ರೇಷ್ಠ ಮಹಾಪುರುಷರು ಕಂಡುಕೊಂಡಂಥ ಇಚ್ಛಾಮರಣವನ್ನು ಗಳಿಸಿದಂತಹ ಅನೇಕರು, ರಮಣ ಮಹರ್ಷಿಗಳು ಅಂಥವರು ಪಡೆದಂಥ ಸಿದ್ಧಿಗಳಿವೆಲ್ಲ, ಸಮಾಧಿ. ಅಲ್ಲಿವರೆಗೂ ಇರುವಂಥ ಈ ಯೋಗ ಪದ್ಧತಿಯನ್ನು ನಾವು ಯಾವುದೋ ಒಂದು ಸಣ್ಣ ಎಕ್ಸಸೈಸ್ ಅಂತ ಮಾಡಿ ಅದಕ್ಕೂ ಸೋಮಾರಿ ಬೀಳ್ತಾ ಮಾಡದೇ ಇರೋಷ್ಟು ಮಟ್ಟಕ್ಕೆ ನಾವು ಉದಾಸೀನ, ನೆಗ್ಲಿಜೆನ್ಸಿ ಮಾಡ್ತಾ ಬಂದಿದ್ದೀವಲ್ಲ ಅನ್ನೋದು ನಿಜಕ್ಕೂ ನೋವಿನ ಸಂಗತಿ. ಸೊ ಅಲ್ಲಿವರೆಗೂ ಇದೆ ಅಂದಮೇಲೆ ಇದು ಯಾವುದೋ ಪುಟ್ಗೋಸಿ ಜಾಬು, ಯಾವುದೋ ಪುಟ್ಗೋಸಿ ಸ್ಯಾಲ್ರಿ ಸಿಗದೇ ಇರುತ್ತಾ? ಜಸ್ಟ್ ಥಿಂಕ್ ಅಲ್ವಾ? ನಮ್ಗೆ ಅದೇ ಸಿಗುತ್ತೆ. ಯಾವ ಮನುಷ್ಯನಿಗೆ ಅಥವಾ ಎಲ್ಲ ಮನುಷ್ಯರಿಗೂ ಬೇಕಾಗಿರುವಂಥ ವಿಷಯಗಳು ಸಿಗುತ್ತೆ ಇದರಲ್ಲಿ ಅನ್ನೋದಾದರೆ, ಸಣ್ಣ ಪುಟ್ಟ ಜಾಬು, ಸ್ಯಾಲ್ರಿ ಅಥವಾ ನೆಮ್ಮದಿ, ಖುಷಿ, ಹೆಂಡತಿ, ಮದುವೆ ಇವೆಲ್ಲ ಆಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆಗೇ ಆಗುತ್ತೆ, ಆದರೆ ಡೈರೆಕ್ಟ್ ಆಗಲ್ಲ. ಅದಕ್ಕೆ ಬೇಕಾಗಿರುವಂಥ ಮನಸ್ಸು ಮತ್ತು ವಾತಾವರಣ ರೂಪಿಸ್ಕೊಳ್ಳೋದಕ್ಕೆ ನಿಮಗಿದು ಯೋಗ ಸಹಾಯ ಮಾಡುತ್ತೆ. ಅದನ್ನು ಕ್ರಮವಾಗಿ ಗುರುಗಳ ಹತ್ರ ಕಲಿಬೇಕು. ನಿಮ್ಗೆ ಆಸೆ ಇದ್ದರೆ ತಾನೇ ತೀರಿಸ್ಕೊಳ್ಳೋದು. ಆಸೆ ಪಡ್ತಿದ್ದೀರಾ, ತೀರಿಸ್ಕೊಳ್ಳೋದಕ್ಕೊಂದು ಕ್ರಮ ಬೇಕು ತಾನೇ. ಕ್ರಮವಾಗಿ ತೀರಿಸ್ಕೊಳ್ಬೇಕು. ಸುಮ್ಮನೆ ಆಸೆ ಪಡೋದು ಹೆಂಗೆಂಗೋ ತೀರಿಸ್ಕೊಳ್ಳೋಕ್ಕಾಗಲ್ಲ. ಒಂದು ನಿಮಗೆ ಆಸೆ ಇರೋದು ತಪ್ಪ ಸರಿನಾ ಅಂತ ಯೋಗದಿಂದ ಗೊತ್ತಾಗುತ್ತೆ. ಯೋಗದಲ್ಲಿದ್ದವ್ರಿಗೆ ಆಸೆ ಒಂದು ಜೆನ್ಯೂನ್ ಆಸೆ ಆಗಿರುತ್ತೆ, ಜೆನ್ಯೂನ್ ಬಯಕೆ ಬರುತ್ತೆ ಅವ್ರಿಗೆ. ನಿಮಗೆ ಒಬ್ಬ ಯೋಗಿಯಾಗಿ ಆಸೆ ಪಡೋದಕ್ಕೂ ಯೋಗ ಮಾಡದೇವನ ಆಸೆ ಪಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಭೋಗಿಯಾಗಿ ಅಂತಂದರೆ ನಿಮ್ಮ ಆಸೆ ಈಗ ಯೋಗದಕ್ಕೆ ಬಂದ ತಕ್ಷಣ ಸಿಲ್ಲಿ ಥರ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ನಲ್ಲ ನನ್ನ ಲೈಫ್ನ, ನಾನು ಅದನ್ನೆಲ್ಲ ಬೇಕಂತ ಕೂತಿದ್ನಲ್ಲ ಅಂತ ನಿಮ್ಗೆ ಅನಿಸ್ಬಿಡ್ಬಹುದು. ಅರೆ, ಯೋಗಕ್ಕೆ ಬಂದಮೇಲೆ ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೊಟ್ಟೋಯ್ತು ಗುರು, ನನ್ನ ಈಗಲೂ ಆಸೆ ಇದೆ, ಬಟ್ ಆ ವಿಷಯದ ಮೇಲೆ ಆಸೆ ಇಲ್ಲ, ಇದ್ರ ಮೇಲೆ ಬಂದಿದೆ. ಸೊ ಇದನ್ನು ತೀರಿಸ್ಕೊಳ್ಳಬಹುದು, ಯಾಕಂದರೆ ಸರಿಯಾದ ಕ್ರಮ ನನಗೆ ಗೊತ್ತಿದೆ. ಸೊ ಈ ಥರ ವಿಷಯಗಳಲ್ಲಿ ಯೋಗ ಹೆಲ್ಪ್ ಮಾಡುತ್ತೆ. ಹೆಂಗಿರುವಾಗ ನಾವು ಯೋಗವನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿದಿನ ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಊಟ ತಿಂಡಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿರೋ ದಿನನಿತ್ಯ, ಅದೇ ರೀತಿ ಅಲ್ಲ ರೀ, ಈ ದೇಹನೇ ನಾವು, ಇದಿಲ್ಲ ಅಂದರೆ ನಾವಲ್ಲ ಅಲ್ವಾ? ಈ ದೇಹ ಇಲ್ಲ ಅಂದರೆ, ದೇಹ ಇರೋವರೆಗೂ ನನ್ನ ಮುತ್ತುರಾಜ್ ಅಂತೀರ, ದೇಹ ಹೋದ್ಮೇಲೆ ನನ್ನ ಯಾವುದೋ ಶವ ಅಂತೀರ, ಡೆಡ್ ಬಾಡಿ ಅಂತೀರ. ಈ ದೇಹವನ್ನು ನಾನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ದಿನ ಒಂದು 1 hour ಟೈಮ್ ಕೊಡೋಕ್ಕಾಗಲ್ವಾ? ಯಾಕೆ ಕೊಡೋಕ್ಕಾಗಲ್ಲ ಅಲ್ವಾ? ಕೊಡಬಹುದು, ತಿದ್ದುಕೊಳ್ಬೇಕು. ಯೋಗ ಗುರುಗಳ ಹತ್ರ ಹೋಗಿ ಸ್ಟಾರ್ಟಿಂಗ್ ಕಲ್ತ್ಕೊಳ್ಳಿ, ಆಮೇಲೆ ನೀವೇ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಂದರೆ, ಮೊದಲೆಲ್ಲ ನಮಗೆ ಯೋಗದ ಬಗ್ಗೆ ಅಂದರೆ ಇತ್ತೀಚೆಗೆ ಯೋಗದ ಬಗ್ಗೆ ಸ್ವಲ್ಪ ಹೆಚ್ಚು, ಅಟ್ಲೀಸ್ಟ್ ಒಂದು ಯೋಗ ಅಂತ ಒಂದು ಕಿವಿಗೆ ಬೀಳೋಷ್ಟಾದರೂ ಪ್ರಚಾರ ಆಗ್ತಿದೆ. ಮೊದಲು ಅದೂ ಇರಲಿಲ್ಲ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ನಮಗೆ ಯೋಗದ ದಿನವನ್ನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನು ಆಚರಿಸುವಂಥ, ಅಂದರೆ ಅಷ್ಟು ಪ್ರಚಾರಕ್ಕೆ ತಂದುಕೊಟ್ರು. ಅದು ಅವ್ರಿಗೆ ನಿಜವಾಗ್ಲೂ ನಾವು ಆಭಾರಿಯಾಗಿರ್ತೀವಿ. ಯಾಕಂದರೆ ನಮ್ಮ ದೇಶದ ಪರಂಪರೆ, ಸಂಸ್ಕೃತಿ, ಯೋಗ ಅಷ್ಟೇ ಅಲ್ಲ, ಆಯುರ್ವೇದ ಇವೆಲ್ಲ ಇದಾವಲ್ಲ, ನಮ್ಮನ್ನು ನನಗೇನೋ ಒಂದು ಸಲ ಅನಿಸ್ಬಿಡುತ್ತೆ, ನಮ್ಮ ದೇಶದಲ್ಲಿ ಇದೆಲ್ಲ ಇದೆಯಾ? ಒಬ್ಬ ಮನುಷ್ಯ ನೂರಾರು ವರ್ಷಗಳ ಕಾಲ ಆರೋಗ್ಯವಾಗಿ ನೆಮ್ಮದಿಯಾಗಿ ಬದುಕೋದಕ್ಕೆ ಬೇಕಾಗಿರುವಂಥ ಯೋಗ ಮತ್ತು ಆಯುರ್ವೇದ ನಮ್ಮ ದೇಶದಿಂದ ಹುಟ್ಟಿದೆಯಲ್ಲ ಅನ್ನೋ ಒಂದು ಹೆಮ್ಮೆ ನಮಗೆ. ಸೊ ಅದನ್ನು ನೀವು ಯಾಕೆ ಹಿಂಗೆ ನೆಗ್ಲಿಜೆನ್ಸಿ ಮಾಡ್ತಿದ್ದೀವಿ? ಮಾಡೋದು ಬೇಡ. ಜಸ್ಟ್ ಎಲ್ಲರೂ ಅಳವಡಿಸ್ಕೊಳ್ಳಿ. ನನಗೆ ಹೇಳಿದ್ದೀನಲ್ಲ, ಎಲ್ಲದಕ್ಕೂ ಯೋಗ ಯೂಸ್ ಆಗುತ್ತೆ ಅಂತ. ಇಟ್ಸ್ ಅ ಚಾಲೆಂಜ್. ಜಸ್ಟ್ ಟ್ರೈ ಮಾಡಿ. ನೆಗ್ಲಿಜೆನ್ಸಿ ಮಾಡಬೇಡಿ. ನೀವು ಏನೇನೋ ಮಾಡ್ತೀರಲ್ವಾ, ಅಯ್ಯೋ ನಂಗೆ ಟೈಮೇ ಇಲ್ಲ ರೀ, ನಾನು ಕೆಲಸಕ್ಕೆ ಹೋಗಬೇಕು, ನಮಗೆ ಅದು ಇರುತ್ತೆ, ನಮ್ಗೆ ಟೈಮೇ ಸಿಗಲ್ಲ, ಅದೆಲ್ಲ ಸಿಲಿ ರೀಸನ್ಸ್ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ನಿಮ್ಗೆ ಏನು ಬೇಕು ಅಂತಿದ್ದೀರೋ ಅದು ಅಲ್ಲಿಂದ ಸಿಗಲ್ಲ, ಇಲ್ಲಿಂದ ಸಿಗುತ್ತೆ. ನಿಮಗೋಸ್ಕರ ಯೋಗಕ್ಕೆ ಟೈಮ್ ಕೊಟ್ಟರೆ ಅದು ಎಲ್ಲ ಕೊಡುತ್ತೆ. ನಿಮ್ಗೆ ಗೊತ್ತಿಲ್ಲ ಇನ್ನೂ. ಆ ಕ್ಷಣಿಕವಾಗಿ ಇವತ್ತಿಗೆ ಟೈಮ್ ಇಲ್ಲ ಅಂತ ನೀವು ಭಾವಿಸ್ಬಿಟ್ಟು ಬಿಟ್ಬಿಡೋದಲ್ಲ.
ದಯವಿಟ್ಟು ಫಸ್ಟು ಸ್ಟಡಿ ಮಾಡಿ ವಾಟ್ ಈಸ್ ಯೋಗ ಅಂತ ನೀವು ಸ್ಟಡಿ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓ ಎಸ್, ಇದು ಯೋಗ ಅಂದಮೇಲೆ ನನಗೆ ಯಾಕೆ ಆಗಬಾರ್ದು ಅಂತ ನೀವೇ ತಿಳ್ಕೊಳ್ತೀರಾ. ಸೊ ಖಂಡಿತ ಯೋಗ ಎಲ್ಲರ ಜೀವನದಲ್ಲೂ ಇಂಪಾರ್ಟೆಂಟ್ಸ್ ಅನ್ನೋದಕ್ಕಿಂತ ಅತ್ಯವಶ್ಯಕ, ಬೇಕೇ ಬೇಕು. ನೀವು ಮಾಡ್ತಿಲ್ಲ ಅಂದರೆ ಒಂದು ನಿಮಗೆ ಅದ್ರ ಬಗ್ಗೆ ತಿಳಿದಿಲ್ಲ ಅಂತ, ಒಂದು ನಿಮಗಲ್ಲಿ ಅಂದರೆ ನನಗೆ ಯೋಗ ಮಾಡ್ತಿಲ್ಲ ಅಂದರೆ ಒಂದೇ ಒಂದು ಅರ್ಥ, ಅದ್ರ ಬಗ್ಗೆ ನನಗೆ ಅರಿವಿಲ್ಲ ಅಂತಲೇ ಅರ್ಥ. ಗೊತ್ತಾದರೆ ಅಥವಾ ಅನುಭವಕ್ಕೆ ಬಂದರೆ, ಒಂದು ಸಣ್ಣ ಅನುಭವಕ್ಕೆ, ಎವ್ರಿ ಒನ್ ಸ್ಟಾರ್ಟ್ ಡೂಯಿಂಗ್ ಯೋಗ. ಸೊ ಅದರಿಂದ ನಾನು ಏನು ಮಾಡಿದೆ, ಮೊದಲಿಂದನೂ ಯೋಗ ಮಾಡ್ಕೊಂಡು ಬಂದೆ. ಯೋಗದ ನಂಟು ಬೆಳೀತು. ಅಂದರೆ ಎಲ್ಲ ಒಂದು 4-5 ಆಶ್ರಮಗಳಲ್ಲಿ ಯೋಗ ಕಲಿತೆ. ಒಂದೊಂದು ವಿಭಾಗದಲ್ಲೂ ಒಬ್ಬೊಬ್ಬರ ಗುರುಗಳ ಹತ್ರನೂ ಕಲಿತೆ. ರಾಮಕೃಷ್ಣ ಆಶ್ರಮ, ನಮ್ಮ ಸೋಹಮ್ ಆಶ್ರಮ, ವಚನಾನಂದ ಗುರುಗಳ ಆಶ್ರಮ, ಆರ್ಟ್ ಆಫ್ ಲಿವಿಂಗ್, ಎಲ್ಲ ಕಡೆ ನಾನು ಅಂದರೆ ಸ್ವಲ್ಪ ಅಂದರೆ ಪೀರಿಯಡ್ಗಳಲ್ಲಿ ನಾನು ಯೋಗ ಕಲಿತೆ. ಅಫಿಷಿಯಲಿ ಯೋಗ ಮಾಸ್ಟರ್ ಕೂಡ ಆದೆ. ಯೋಗ ಸರ್ಟಿಫಿಕೇಷನ್, ಇಂಟರ್ನ್ಯಾಷನಲಿ ಸರ್ಟಿಫಿಕೇಷನ್ ಮಾಡಿಕೊಂಡೆ ನಮ್ಮ ಸೋಹಮ್ ಆಶ್ರಮದಲ್ಲಿ. ಅಲ್ಲಿ ಫಾರಿನರ್ಸ್ ಎಲ್ಲ ಬರ್ತಾರೆ. ಈಗ ಬೇರೆ ಆಶ್ರಮಗಳಲ್ಲೆಲ್ಲ ಕರೆಸ್ತಾರೆ ನನ್ನ, ಅಂದರೆ ಯೋಗ ಫಾರಿನರ್ಸ್ಗೆಲ್ಲ ಹೋಗಿ ಹೇಳ್ಕೊಡ್ತೀನಿ ನಾನು. ಯೋಗವನ್ನು ಹೇಳ್ಕೊಡ್ತೀನಿ. ನನಗೇನು ಹೇಳಿದೆ ಆ ಪದ್ಧತಿ ಅದೆಲ್ಲ ಹೇಳ್ಕೊಡ್ತೀನಿ. ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಇದು ಬರುತ್ತೆ, ಏನದು ಸ್ಕಿಲ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಇವ್ರಿಗೆ. ಅಲ್ಲಿ ಕೂಡ ನನ್ನ ಕರೆಸ್ತಾರೆ, ಯೋಗ ಹೇಳ್ಕೊಡ್ತೀನಿ. ಸ್ವಲ್ಪ ದಿನದಲ್ಲಿ ನಾನು ಈಗ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಕೂಡ ನಾನು ಮೆಡಿಟೇಷನ್ಸ್ ಮತ್ತು ಅಲ್ಲಿಯ ಸಂಬಂಧಪಟ್ಟಂಥ ಕ್ರಿಯೆಗಳ ಬಗ್ಗೆ ನಾನು ಟೀಚಿಂಗ್ ಕೊಡೋದಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ. ಒಟ್ಟಾರೆ ಖುಷಿ ಆಗುತ್ತೆ. ಅಂದರೆ ಏನು ಅಂದರೆ ಸನ್ಮಾರ್ಗದಲ್ಲಿ ನಡೀತಿದ್ದೀವಿ, ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಿದ್ದಾವೆ, ಎಲ್ಲರ ಪ್ರೀತಿ ಆಶೀರ್ವಾದ ಇದೆ. ಯೋಗದಲ್ಲಿ ಕೂಡ ನನಗೊಂದು ಒಳ್ಳೆಯ ಭವಿಷ್ಯ ಸಿಗ್ತಿದೆ ಅನ್ನೋದು ಕೂಡ. ಭವಿಷ್ಯ ಅಂದರೆ ನಾನು ಕಲ್ತಿದ್ದನ್ನು ಎಲ್ರಿಗೂ ಅರ್ಪಿಸುವಂಥ ಅವಕಾಶ, ನನಗೆ ಸೇವೆ ಮಾಡುವಂಥ ಅವಕಾಶ ಸಿಗ್ತಿದೆಯಲ್ಲ, ಅದಕ್ಕೆ ಖುಷಿ ಆಗುತ್ತೆ. ಯೋಗಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂದರೆ ಅಫ್ಕೋರ್ಸ್ ನಮ್ಮ ನಿಜವಾದ ಯೋಗ ಟೀಚರ್ಗಳಿಗೆಲ್ರಿಗೂ ಖುಷಿ ಆಗಬೇಕದು ಆಗುತ್ತೆ. ಮತ್ತು ಈಗ ನಮ್ಮ ಜಗ್ಗೇಶಣ್ಣ ಅವರ ತಮ್ಮ ಕುಮಾರ್ ಸರ್, ಅವ್ರಿಗೂ ಕೂಡ ನಾನು ಯೋಗ ಹೇಳ್ಕೊಡ್ತಾಯಿದ್ದೀನಿ ಒಂದು ತಿಂಗಳಿಂದ. ಜಗಣ್ಣ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಈಗ ನಿಂಗೆ ಹೇಳ್ಕೊಡು ಅಂತ. ಅವ್ರಿಗೂ ಕೂಡ ನಾನು ಯೋಗ ಹೇಳ್ಕೊಡ್ತಾಯಿದ್ದೀನಿ. ಒಟ್ಟಾರೆ ಆನ್ಲೈನ್ ಕ್ಲಾಸಸ್ಸು, ಒಟ್ಟಲ್ಲಿ ದಿನಕ್ಕೆ ಸುಮಾರು ಎಲ್ರಿಗೂ ಹೇಳ್ಕೊಡ್ತಿದ್ದೀನಿ ಯೋಗ. ನಾನು ಬಿಡುವಿನ ಸಮಯದಲ್ಲಿ ಮತ್ತು ಬೆಳಿಗ್ಗೆ ಕ್ಲಾಸಸ್ಗಳು, ಈವ್ನಿಂಗ್ ಕ್ಲಾಸಸ್ಗಳು, ಎಲ್ಲ ಟೈಮಲ್ಲೂ ಬಿಡುವಿದ್ದಾಗಲೆಲ್ಲ ನಾನು ಯೋಗವನ್ನು ಎಲ್ರಿಗೂ ಹೇಳ್ಕೊಡ್ತಾಯಿದ್ದೀನಿ.